ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದಿನ ನಮ್ಮ ಧಾರ್ಮಿಕ ವಿಷಯ ಉರುಳು ಸೇವೆ. ಉರುಳು ಸೇವೆ ಹಿಂದೂ ಧರ್ಮದಲ್ಲಿ ದೇವರಿಗೆ ಭಕ್ತಿ ಸಮರ್ಪಿಸುವ ಹಾಗೂ ಸಂಕಷ್ಟ ನಿವಾರಣೆಗಾಗಿ ಕೈಗೊಳ್ಳುವ ಪ್ರಮುಖ ತೀವ್ರತರವಾದ ಸೇವೆಯಾಗಿದೆ. ದೇವಸ್ಥಾನಗಳ ಸುತ್ತ ಅಥವಾ ಪವಿತ್ರ ಸ್ಥಳಗಳಲ್ಲಿ ಉರುಳುತ್ತಾ ಬಂದು ದೇವರಿಗೆ ನಮಿಸುವುದರಿಂದ ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ವೃದ್ಧಿ ಮತ್ತು ಪಾಪ ವಿಮೋಚನೆಯಾಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಭಾರತೀಯ ಹಾಗೂ ವಿಶೇಷವಾಗಿ ಹಿಂದೂ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಉರುಳು ಸೇವೆ ಒಂದು ಪ್ರಮುಖ ಭಕ್ತಿಯ ಆಚರಣೆಯಾಗಿದೆ. ದೇವರ ಮೇಲಿನ ಅಪಾರ ನಂಬಿಕೆ, ಶ್ರದ್ಧೆ ಮತ್ತು ಆತ್ಮ ಸಮರ್ಪಣೆಯನ್ನು ವ್ಯಕ್ತಪಡಿಸುವ ವಿಶೇಷ ಸೇವೆಯಾಗಿ ಉರುಳು ಸೇವೆಯನ್ನು ಮಾಡಲಾಗುತ್ತದೆ. ಭಕ್ತರು ತಮ್ಮ ಇಚ್ಛೆಗಳು ಈಡೇರಿದಾಗ ಅಥವಾ ಸಂಕಷ್ಟಗಳಿಂದ ಬಿಡುಗಡೆ ದೊರಕಲೆಂದು ದೇವರ ಮುಂದೆ ಹರಕೆ ಹೊತ್ತು ಈ ಸೇವೆಯನ್ನು ಸಲ್ಲಿಸುತ್ತಾರೆ. ಉರುಳು ಸೇವೆ ಎಂದರೆ ದೇವಾಲಯದ ಆವರಣದಲ್ಲಿ ಅಥವಾ ನಿರ್ದಿಷ್ಟ ಪವಿತ್ರ ಸ್ಥಳದಲ್ಲಿ ಭಕ್ತರು ನೆಲದ ಮೇಲೆ ಉರುಳುತ್ತಾ ಸಾಗುವ ಮೂಲಕ ದೇವರಿಗೆ ತಮ್ಮ ಶರಣಾಗತಿಯನ್ನು ಸೂಚಿಸುವುದು. ಇದು ದೇಹದ ಅಹಂಕಾರವನ್ನು ತ್ಯಜಿಸಿ ಮನಸ್ಸನ್ನು ಶುದ್ಧಗೊಳಿಸುವ ಸಂಕೇತವಾಗಿದೆ. ನಾನು ಏನೂ ಅಲ್ಲ, ಎಲ್ಲವೂ ದೇವರೇ ಎಂಬ ಭಾವನೆ ಉರುಳು ಸೇವೆಯ ಮೂಲ ತತ್ವವಾಗಿದೆ. ಧಾರ್ಮಿಕ ದೃಷ್ಟಿಯಿಂದ ಉರುಳು ಸೇವೆ ಮಾಡಿದರೆ ಪಾಪಗಳು ಕ್ಷಯವಾಗುತ್ತದೆ ಮತ್ತು ದೇವರ ಕೃಪೆ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಈ ಸೇವೆಯ ಮೂಲಕ ಭಕ್ತರು ತಮ್ಮ ದೈಹಿಕ ನೋವುಗಳನ್ನು ಸಹಿಸಿಕೊಳ್ಳುತ್ತಾ ದೇವರ ಮೇಲಿನ ನಿಷ್ಠೆಯನ್ನು ತೋರಿಸುತ್ತಾರೆ. ಇದು ಭಕ್ತಿ ಮತ್ತು ಸಹನೆಯ ಪರಮಾವಧಿಯನ್ನು ಪ್ರತಿಬಿಂಬಿಸುತ್ತದೆ. ಮಾನಸಿಕವಾಗಿ ಉರುಳು ಸೇವೆ ಭಕ್ತರಿಗೆ ಆಂತರಿಕ ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತದೆ. ತಮ್ಮ ಸಮಸ್ಯೆಗಳನ್ನು ದೇವರ ಕೈಗೆ ಒಪ್ಪಿಸಿ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳಲು ಇದು ಸಹಾಯಕವಾಗುತ್ತದೆ. ಜೊತೆಗೆ ಈ ಸೇವೆ ಭಕ್ತರಲ್ಲಿ ವಿನಯ, ಸಹನೆ ಮತ್ತು ಶಿಸ್ತುಗಳನ್ನು ಬೆಳೆಸುತ್ತದೆ. ಒಟ್ಟಾರೆ ಉರುಳು ಸೇವೆ ಕೇವಲ ದೈಹಿಕ ಆಚರಣೆಯಲ್ಲ, ಅದು ಭಕ್ತಿಯ ಆಳವಾದ ಅಭಿವ್ಯಕ್ತಿ. ಇದು ದೇವರ ಮತ್ತು ಭಕ್ತರ ನಡುವಿನ ಆತ್ಮೀಯ ಸಂಬಂಧವನ್ನು ಬಲಪಡಿಸಿ ಮಾನವನಲ್ಲಿ ಆತ್ಮಶುದ್ಧಿ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ. ಆದ್ದರಿಂದ ಉರುಳು ಸೇವೆ ಕೇವಲ ಹಿಂದೂ ಧಾರ್ಮಿಕ ಆಚರಣೆ ಮಾತ್ರವಲ್ಲದೆ ಭಕ್ತಿ, ಸಹನೆ ಮತ್ತು ಆತ್ಮ ಸಮರ್ಪಣೆಯ ಮಹತ್ವವನ್ನು ಸಾರುವ ಪವಿತ್ರ ಸೇವೆಯಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.